ವಿರಾಜಪೇಟೆ ಬ್ಲಾಕ್ 5ರ ನಿವಾಸಿಗಳು ಸಿಮೆಂಟ್ ಅಂಗಡಿ ಪಕ್ಕಕ್ಕಾಗಿ ಇರುವ ರಸ್ತೆಯಿಂದ ಸಾರ್ವಜನಿಕ ಮುಕ್ತಗೊಳಿಸುವಂತೆ ಮತ್ತೆ ಮನವಿ ಮಾಡಿದ್ದಾರೆ. ಕಳೆದ ಸಾಲಿನ ಡಿಸೆಂಬರ್ನಲ್ಲಿ ಈ ವಿಚಾರವಾಗಿ ಅಹೋರಾತ್ರಿ ಪ್ರತಿಭಟನೆಯಿಂದ ಪುರಸಭೆ ಮುಂದೆ ನಡೆಸಿದ ಸಮಯದಲ್ಲಿ ಅಂದು ಅಧಿಕಾರಿಗಳು ನೀಡಿದ ಮಾತಿನಂತೆ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆಂದು ಆ ಭಾಗದ ನಿವಾಸಿಗಳು ಎಂಯು ಗಣೇಶ್ ನೇತೃತ್ವದಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ನಾವು ಸಾರ್ವಜನಿಕರಿಗೆ ತಪ್ಪಾಗುತ್ತೆ. ನಾವು 100% ಇಲ್ಲ, ನೀವು ಕೇಳಿ, ಬ್ಲಾಕ್ ನಂಬರ್ 5ರಲ್ಲಿ ಸ್ಕೆಚ್ ಅಲ್ಲಿ ರಸ್ತೆ ಇದೆ ಅಲ್ಲ, ಇಲ್ಲಾಂದ್ರೆ ನೀವು ಸಾರ್ವಜನಿಕವಾಗಿ ಇದನ್ನ ಇಡಿ. ನೀವು ಇವತ್ತು ನನ್ನದು ಕೇಸ್ ಅಲ್ಲ, 100 ವರ್ಷ ಬಂದು ನೀವು ಬಂದ ಮತ್ತೆ ಇನ್ನೊಂದು 100 ಚೀಫ್ ಆಫೀಸರ್ ಬರ್ತಾರೆ. ಅವರು ಹೋಗಿದ್ದು ಕೆಲಸನ ನೀವು ಮಾಡಬೇಕು. 100 ವರ್ಷ ಆದ್ರೂ ರಸ್ತೆ ಇದೆಲ್ಲ ಇರ್ತದೆ. ಈಗ 1000 ವರ್ಷದ ದೇವಾಲಯಗಳೆಲ್ಲ ಇದೆ ಅಲ್ಲ, ಅದ್ರ ಸ್ಕೆಚ್ ಇದೆ ಅಲ್ಲ. ಈ ಡೌಟ್ ಯಾಕೆ? ಇಲ್ಲಿ ಬ್ಲಾಕ್ ನಂಬರ್ 5 ಸ್ಕೆಚ್ ಇದೆ. ತಾವು ಚೀಫ್ ಆಫೀಸರ್ ಆಗಿದ್ರೆ ದಾಖಲೆ ತಂದುಬಿಟ್ಟು ಪ್ರದರ್ಶನ ಇಡಿ, ಸಾರ್ವಜನಿಕರ ಮುಂದ್ಗಡೆ, ಪತ್ರಕರ್ತರ ಮುಂದ್ಗಡೆ ಇಡಿ. ರೋಡ್ ಇಲ್ಲ ಅಂತ ನೀವು ನಮಗೆ ಬರೆದು ಕೊಡಿ. ಆಗ ಈಗ ಕೇಸ್ ಬಗ್ಗೆ ನೀವು ಮಾತಾಡಿದೀರಾ. 2023ರಲ್ಲಿ ಕೇಸ್ ಆಗಿದೆ. ಏನ್ ಮಾಡಿದೀರಾ? ಅವರು ವಾಪಸ್ ತಗೊಂಡಿರಿ, ನೀವು ವಾಪಸ್ ತಗೊಂಡಿದ್ದೀರಾ. ಮತ್ತೆ ನಿಮ್ಮ ಮೇಲೆ ಕೇಸ್ ಇತ್ತಲ್ಲ, ನಿಮ್ಮನ್ನ ಪಾರ್ಟಿ ಮಾಡಿದಾರಲ್ಲ. ಪಾರ್ಟಿ ಮಾಡಿ ಅವ್ರು ತಗೊಂಡಿದ್ದಷ್ಟೇ ಅಲ್ಲ, ನೀವು ವಾಪಸ್ ತಗೊಳ್ಬಾರ್ದಲ್ಲ. ನಾವು ಕೇಸ್ ವಾಪಸ್ ಇಲ್ಲಿ ನಮ್ಮಲ್ಲಿ ನಿಮ್ಮ ದಾಖಲೆಗಳಲ್ಲಿ 8 ಅಡಿ 293 ಅಡಿ ರಸ್ತೆ ಇದೆ. ನಿಮ್ಮ ಪುರಸಭೆ ಅಂತ ಸರ್ವೆ ಮಾಡಿದ್ದು. ನಿಮ್ಮ ಬೇಡಿಕೆಯನ್ನು ಬೋರ್ಡ್ ಹಾಕಿಸೋದು ನಮಗೆ ಅಲ್ಲಿ ವೆಹಿಕಲ್ ನಿಲ್ಸೋಂಗಿಲ್ಲ. ನೋಡಿ, ವೆಹಿಕಲ್ ನಾವು ಇವರಿಗೆ ಡಿಪಾರ್ಟ್ಮೆಂಟ್ಗೆ ಪತ್ರ ಬರೀತೀವಿ, ಅವರು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂಡು ಕ್ರಮ ತಗೊಳ್ಬೇಕಷ್ಟೇ. ಅದೇ ಸರ್, ನಿಮಗೆ ಡೌಟ್ ಇದ್ರೆ ನಿಮ್ಮ ಸ್ಕೆಚ್ ಅನ್ನು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದುಗಡೆ ಇಡಿ. ನೀವು ಅಲ್ಲಿ ಮುಗಿತಲ್ಲ, ನಕಾಶೆಯಲ್ಲಿ ರಸ್ತೆ ಇದೆಲ್ಲ, ಎಲ್ಲರ ಹತ್ರ ಇದೆ. ಮತ್ತೆ ನಿಮ್ಮಲ್ಲಿ ನಕಾಶೆಯಲ್ಲಿ ನಾವು ಕಳಿಸಿದೀವಿ, ಸರ್ವೆ ಮಾಡಿದ್ರಲ್ಲ, ನೀವು ಮಾಡಿದ್ರಲ್ಲ. ಪುರಸಭೆಯವರೇ ಸರ್ವೆ ಮಾಡಿದಲ್ಲ, ಪುರಸಭೆಯವರೇ ಸರ್ವೆ ಮಾಡಿದಾರಲ್ಲ. ಕೋರ್ಟಲ್ಲಿ ಪುರಸಭೆ ಕೇಸ್ ರಸ್ತೆಗೆ ನಿಮ್ಗೆ ಪುರಸಭೆ ರಸ್ತೆಗೆ ಓಡಾಡಕ್ಕೆ ಯಾವ ತೊಂದರೆ ಇಲ್ಲ. ಈಗ ನೋಡಿ, ನೀವು ಬನ್ನಿ, ಒಂದ್ಸಲ ಮುಂದ್ಗಡೆ ಬನ್ನಿ. ನೀವು ಹೆಂಗೆ ಸಿಲಿಂಡರ್ ಯಾವುದು ತೊಂದರೆ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಅವರು ಸಿಲಿಂಡರ್ ಮನೆಗೆ ತಗೊಂಡ್ಬರೋದು ಕೇಳಿ ಸರ್. ವಿಷಯ ಒಂದ್ ನಿಮಿಷ. ವಿರಾಜಪೇಟೆ ಟೌನ್ ಲಿಮಿಟ್ಸ್ ಅಲ್ಲಿ ಎಲ್ಲಾ ಕಡೆ ಪಾರ್ಕಿಂಗ್ ಸಮಸ್ಯೆ ಇದೆ. ಅಲ್ಲಿಂತಲ್ಲ, ಎಲ್ಲಾ ಕಡೆ ಇದೆ. ವೆಹಿಕಲ್ಸ್ ಜಾಸ್ತಿ ಇದೆ, ಎಲ್ಲಾ ಕಡೆ ಸಮಸ್ಯೆ ಇದೆ. ಬರೀ ನಿಮ್ಮ ರಸ್ತೆ ಒಂದಲ್ಲ, ಎಲ್ಲ ಕಡೆ ಸಮಸ್ಯೆ ಇರುವಾಗ ಏನು ನಾವು ಹೋಗಿ ಅಲ್ಲಿ ಒಂದೊಂದು ಗಾಡಿ ತೆಗಿಸಕ್ಕಾಗಲ್ಲ. ಅದು ಬಂದು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವರು ತೆರವುಗೊಳಿಸುವಂಥದ್ದು ಅವ್ರು ಮಾಡಬೇಕು. ನಾವು ಅವರಿಗೆ ಈಗ ಬೋರ್ಡ್ ಆಳರಿಸಿದ್ವಿ, ಇದರ ಪ್ರಕಾರ ಕ್ರಮ ನೋಡಿ. ಇದು ಸ್ಕೆಚ್, ಇದು ಪುರಸಭೆ ಅಂತ ಮಾಡಿರೋದು. ಇನ್ನು ಅವರಿಗೆ ಡೌಟ್ ಅಂತ ಹೇಳಿದ್ರೆ ಯಾವ ಈಗ ನೀವು ಇದು ಸರ್ವೆ ಮಾಡಿಸ್ಬಿಟ್ಟು ಬೋರ್ಡ್ ಮಾಡಿ ಬರೇ ನನ್ನ ಮೇಲೆ ಸವಾರಿ ಮಾಡಬೇಡಿ, ಗೊತ್ತಾಯ್ತಾ? ನಾವು ಸವಾರಿ ಮಾಡ್ತಾ ಇಲ್ಲ, ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಕಾನೂನು ಪ್ರಕಾರ ಮಾಡಿದ್ದೀನಿ. ನಾನು ಮುಂಚೆ ಏನು ಇರ್ಲಿಲ್ಲ. ನಾಲಿಗೆಗಿಂತ ಹೆಚ್ಚಾಗಿ ದಾಖಲೆಗಳು ಮಾತಾಡಬೇಕು. ನಮ್ಮ ಹತ್ರ ದಾಖಲೆ ಇದೆ, ನೀವು ಮಾಡಿದ ದಾಖಲೆಗಳು ಇದೆ. ರಸ್ತೆ ಇದೆಯಲ್ಲ, ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸಬಹುದು ಅಂತ ಇದೆಯಾ? ವೆಹಿಕಲ್ ನಿಲ್ಸಿ ನಾನು ಕೊಟ್ಟಿದ್ದಕ್ಕೆ ಇಲ್ಲಿ ನಿಲ್ಸಿದ್ರ ಅಷ್ಟೇ. ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸಬಹುದು. ಪುರಸಭೆ ರಸ್ತೆ ಇದೆ, ವೆಹಿಕಲ್ ನಿಲ್ಸ್ಬೇಕು ಅಂತ ಯಾವ್ದಾದ್ರು ರೂಲ್ ಇದೆಯಾ ಸರ್? ಇದು ನಮ್ಮ ಹತ್ರ ದಾಖಲೆ, ನಾಲಿಗೆ ಮಾತಾಡ್ತಾ ಇಲ್ಲ ಸರ್, ದಾಖಲೆ ಮಾತಾಡ್ತಾ ಇದೆ. ಇದು ದಾಖಲೆ ಮಾತಾಡೋದಕ್ಕೋಸ್ಕರ ನೀವು ಪುನಃ 2 ಸತಿ ಸರ್ವೆ ಮಾಡ್ಬಿಟ್ಟು ಪುನಃ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಪಾಯಿಂಟ್ಲೆಸ್, ಅದಕ್ಕೆ ಅರ್ಥನೇ ಇಲ್ಲ. ನಮ್ಮ ಹತ್ರ ಬಿಟ್ಕೊಟ್ಟಿದ್ದೀವಲ್ಲ ಅಲ್ಲಿ ರಸ್ತೆ. ಈಗ ಪುರಸಭೆ ವೆಹಿಕಲ್ ನಿಲ್ಸಿದಂಗೆ ನಾವು ಲೈನ್ ಹಾಕಿದ್ದೀವಿ. ಸರ್, ಈಗ ನಿಂತ್ಕೊಳ್ಳೋಕ್ಕಾಗಲ್ಲ, ಬೋರ್ಡ್ ಮಾಡಿ ಆಯ್ತಲ್ಲ. ಇದು ಗಾಡಿ ಮೂಲಕ ನಾವು ನೋಡಿಕೊಂಡೆ. ಆ ರೀತಿಯಲ್ಲಿ ನಾವು ನಮ್ಮ ಅಳಲನ್ನು ಕೇಳಿ ಮಾನ್ಯ ಶಾಸಕರು ನಮಗೆ ಸ್ಪಂದಿಸಿದ್ದಾರೆ. ಆ ರೀತಿ ನಿನ್ನೆ ರಾತ್ರಿ ನಮಗೆ ನೋ ಪಾರ್ಕಿಂಗ್ ಬೋರ್ಡ್ ಇಡಲಾಗಿದೆ. ನೋ ಪಾರ್ಕಿಂಗ್ ಬೋರ್ಡ್ ಇಟ್ಟುಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸರ್ ಹಾಗೂ ಪ್ರಮೋದ್ ಸರ್ ನಮಗೆ ಸಹಕರಿಸಿದ್ದಾರೆ. ನಮ್ಮ ಈ ಬೇಡಿಕೆಗಳನ್ನು ನಾವು ಸುಮಾರು
ಅಡ್ಡಾದಿಡ್ಡಿ ಆಗಲಿಲ್ಲ ನಮಗೆ. ಅಂದ್ರೂ ಈಗ ನಾವು ಬರಬೇಕಾದ್ರೆ ಒಂದು ಬೈಕ್ ಇದೆಲ್ಲ ಅಡ್ಡಾದಿಡ್ಡಿಯಾಗಿ ಇಟ್ಟುಬಿಟ್ಟು ಅದನ್ನು ನಮಗೆ ಲಾಕ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಸೊ ಅದು ಅಲ್ಲಿ ಇರೋದು ಎಲ್ಲದನ್ನು ಫುಲ್ ತೆರವುಗೊಳಿಸಿಬಿಟ್ಟು ನಮಗೆ ಪಾರ್ಕಿಂಗ್ ಏನು ಇಲ್ಲದಾಗೆ ಆಗಬೇಕು. ನಮ್ಮಲ್ಲಿ ಗರ್ಭಿಣಿಗಳು, ಕಾಯಿಲೆ ಇರೋರು, ನಾನು ಶುಗರ್ ಪೇಷಂಟೆ, ನನಗೂ ಆವಾಗ ಹೋಗೋಕ್ಕೆ ಇದಾಗ್ತದೆ, ನಡೆಯೋಕ್ಕಾಗದ ಪರಿಸ್ಥಿತಿ ಬರ್ತದೆ. ಆಗ ನಮಗೆ ಆಸ್ಪತ್ರೆಗೆ ಹೋಗೋಕ್ಕೆ ಭಾರಿ ತೊಂದರೆ ಆಗ್ತಾಯಿದೆ. ಅದರಿಂದ ನೀವು ಇದರ ಬಗ್ಗೆ ನಮಗೆ ಅದು ಒಂದು ಮತ್ತು ಧೂಳು ಮುಕ್ತ ವಿರಾಜಪೇಟೆ ಥರ ನಮ್ಮದು ಒಂದು ಮಾಡಿಕೊಡಿ. ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಇದೇ ರೀತಿ ಬೈಕಲ್ಲಿ ಇರ್ಸಿರ್ತಾರೆ, ನಮಗೆ ಫುಲ್ ಬಂದು ನಮ್ಮ ಮುಖಕ್ಕೆ ಉಳಿಸ್ಕೋಬೇಕು. ಅದರಿಂದ ಅದೊಂದು ಮಾಡಿ ನೀವು ಇದೊಂದು ಇಟ್ಟುಕೊಟ್ಟಿದ್ದೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿವಾಸಿಗಳು ಈ ಹಿಂದೆ ಒತ್ತಾಯಿಸಿದಂತೆ ಈ ರಸ್ತೆಯ ಆರಂಭದಲ್ಲಿ ಉದ್ಯಮಿಯೊಬ್ಬರು ಸಿಮೆಂಟ್ ವ್ಯಾಪಾರ ನಡೆಸ್ತಾ ಇದ್ದಾರೆ. ಪಟ್ಟಣದ ಮುಖ್ಯ ರಸ್ತೆಯ ಸಮೀಪದಲ್ಲಿ ಜನ ಓಡಾಟ ಅಧಿಕವಿರುವ ಸ್ಥಳದಲ್ಲಿ ವಾಣಿಜ್ಯ ಮಳಿಗೆ, ಬ್ಯಾಂಕ್ ಇತ್ಯಾದಿ ಕಾರ್ಯನಿರ್ವಹಿಸ್ತಾ ಇರುವಲ್ಲಿ ಧೂಳುಮಯವಾಗಿದ್ದು ಜನರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಇದರ ತೆರವಿಗೆ ಒತ್ತಾಯಿಸಿದ್ರು ಇದುವರೆಗೂ ಅಧಿಕಾರಿಗಳು ಇಂದಿಗೂ ನೆರವೇರಿಸದೆ ಅವರೊಂದಿಗೆ ಶಾಮೀಲಾಗಿದ್ದಾರೆಂದು ಆರೋಪಿಸಿದರು. ಏನು ಈ ಹಿಂದೆನೂ ಸಮೇತ ಒಂದು ಅವರಾತ್ರಿ ಧರಣಿ ಮಾಡಿದ್ದೀವಿ. ಅದೇ ರೀತಿ ನಾವು ಕ್ರಮ ಕೈಗೊಂಡಿದ್ದೀವಿ. ಅಲ್ಲಿ ಲೈನ್ ಹಾಕುವಂಥದ್ದು ಮತ್ತು ಬೋರ್ಡ್ ಅಳವಡಿಸೋದು ಮಾಡಿದ್ದೀವಿ. ಮತ್ತು ಹೋದ ಸರಿ ಬೋರ್ಡ್ ಅಳವಡಿಸಿದಾಗ ಅದು ಯಾರೋ ಕಿಡಿಗೇಡಿಗಳು ಅದನ್ನು ಕಿತ್ತಾಕಿರ್ತಾರೆ. ಅದೇ ರೀತಿ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕ್ಕೆ ನಾವು ತಿಳಿಸಿರ್ತೀವಿ. ಮತ್ತೊಮ್ಮೆ ಈಗ ಬೋರ್ಡ್ ಅಳವಡಿಸಿದ್ದೀವಿ. ಅದೇ ರೀತಿ ಇದು ಸಂಬಂಧಪಟ್ಟಂತೆ ಆ ರಸ್ತೆಗೆ ಸಂಬಂಧಪಟ್ಟಂತೆ ವ್ಯಾಜ್ಯ ಸಹ ನ್ಯಾಯಾಲಯದಲ್ಲಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಆ ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತಾರೆ ಅದನ್ನು ನಾವು ಕ್ರಮ ಸರ್ವೆ ರಿಪೋರ್ಟಲ್ಲಿ ನಮಗೆ ಏನು ರಸ್ತೆಯನ್ನು ತೋರಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈಗ ಒಂದು ಈಗಾಗಲೇ ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಒಂದು ಸರ್ವೆಗೆ ಸಹ ಕಳಿಸಿದ್ದೀವಿ. ಸರ್ವೆ ರಿಪೋರ್ಟನ್ನು ನೋಡ್ತೀವಿ. ಮತ್ತು ಸರ್ವೆ ರಿಪೋರ್ಟ್ ಮತ್ತೊಮ್ಮೆ ಈಗ ಸರ್ವೆಗೆ ಕಳಿಸಿ ಬಂದ ನಂತರ ತದನಂತರ ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೆ. ನೀವು ಸರ್ವೆ ರಿಪೋರ್ಟ್ ಮಾಡಿ ಎಲ್ಲ ಆದಮೇಲೆ ನೀವು ಅಲ್ಲಿ ಇದು ಪಂಚಾಯಿತಿಯಿಂದ ರಸ್ತೆ ಮಾಡಿದ್ದಾರೆ, ಅದೇಗೆ ಇನ್ನೊಬ್ಬರ ಅವ್ರು ಅದಕ್ಕೆ ಈಗ ಇದು ಇವತ್ತು ನೆನ್ನೆದಲ್ಲ, ನಾನು ಬಂದೀಗ 1 ವರ್ಷ ಆಗಿದೆ ಅಷ್ಟೇ. ಇದು ತುಂಬಾ ವರ್ಷದಿಂದ ನಡೀತಾ ಇದೆ. ಈಗ ಅವರು ಹೇಳ್ತಾ ಇದ್ದಾರೆ ಅದು ನಮಗೆ ಸೇರಿದ ಜಾಗ ಅಂತ. ಈಗ ಅದನ್ನು ಸಮೇತ ನಾವು ಅಲ್ಲಿ ಅಳತೆ ಮಾಡ್ತೀವಿ. ಅಳತೆ ಮಾಡಿ ಅವರಿಗೆ ಎಲ್ಲಿ ಎಷ್ಟು ಗಂಟೆ ಬರುತ್ತದೆ, ಅಲ್ಲ ಈ ಬಿಲ್ಡಿಂಗ್ ಇದು ಒತ್ತುವರಿ ಆಗಿದೆ, ಆ ಬಿಲ್ಡಿಂಗ್ ಒತ್ತುವರಿ ಆಗಿದೆ, ಇನ್ನು ಕರೆಕ್ಟಾಗಿ ಅದು ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಿದ್ರೆ ರಸ್ತೆ ಇದೆ ಅಂತ. ಅದಕ್ಕೆ ಈಗ ಮತ್ತೊಮ್ಮೆ ನಾವೊಂದು ಸರ್ವೆಗೆ ಹಾಕಿದ್ದೀವಿ. ಸಂಪೂರ್ಣವಾಗಿ ಸರ್ವೆ ಬಂದ ನಂತರ ನಾವು ಅದನ್ನು ಕ್ರಮ ವಹಿಸ್ತೀವಿ. ಅದನ್ನು ತೋಡಿಕೊಂಡಾಗ ಅವರು ಅದಕ್ಕೆ ನಮಗೆ ಸ್ಪಂದಿಸಿದ್ದಾರೆ. ದಯವಿಟ್ಟು ಇನ್ನು ಮುಂದಕ್ಕೆ ನಮ್ಮ ಸಿಮೆಂಟ್ ಧೂಳಿನಿಂದ ನಮ್ಮನ್ನು ಮುಕ್ತಿಗೊಳಿಸಿ ಸರ್ ಅಂತೂ ದಯವಿಟ್ಟು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಮತ್ತು ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಮಗೆ ಒಂದು ಪುನಃ ಅದು ಸರಿಯಾಗಿಲ್ಲ ಅಂದ್ರೂ ಈ ಪಾರ್ಕಿಂಗ್ ವ್ಯವಸ್ಥೆ ಪೊಲೀಸ್ ಇಲಾಖೆ ಜೊತೆ ನೀವು ಅದನ್ನು ಮಾತಾಡೋದು ಸರಿಪಡಿಸಿ ಕಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ.